மக்களே உங்க எல்லாருக்கும் ஒரு எக்ஸைட்டிங்கான இன்ஃபர்மேஷன். ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಿದರು. ಪುನೀತ್ ರಾಜ್ಕುಮಾರ್ ಅವರಿಗೆ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಕನ್ನಡ ನಾಡಿಗೆ, ಕನ್ನಡ ಪರ ಸಂಘಟನೆಗಳಿಗೆ, ಒಂದೇ ಮಾತ್ರ ಆಟ ನಿಲ್ದಾಣಕ್ಕೆ. ಸಾಹಿತಿಗಳಾದ ಕುಂದೂರ್ ಅಶೋಕ್ ಅವರು ಮಾತನಾಡಿ, ಅಪ್ಪು ಕೇವಲ ಒಬ್ಬ ನಟನಾಗಿ ಉಳಿಯದೆ ಪ್ರತಿಯೊಬ್ಬ ಕನ್ನಡಿಗನ ಮನೆಯ ಮಗನಾಗಿ ಬೆಳೆದ ಆ ರೋಚಕ ಜರ್ನಿ ನಿಜಕ್ಕೂ ಅದ್ಭುತ ಮತ್ತು ಸ್ಫೂರ್ತಿದಾಯಕ ಎಂದರು. ಅಭಿಮಾನಿ ದೇವರುಗಳು ಅಂತ ಕನ್ನಡಿಗರನ್ನ ಅವರು ಅಭಿಮಾನಿ ದೇವರುಗಳು ಅಂತ ಹೇಳ್ತಾ ಇದ್ರು. ತಮ್ಗೆಲ್ಲ ಗೊತ್ತಿದೆ, ಕರ್ನಾಟಕವನ್ನ ಒಂದು ದೇವಾಲಯ ಅಂತ ಹೇಳಿ ಅವ್ರು ಭಾವಿಸಿದ್ರು. ಕನ್ನಡ ಭಾಷೆಯನ್ನ ಅವರು ದೇವರು ಅಂತ ಹೇಳಿ ಹೃದಯದಲ್ಲಿ ಇಟ್ಕೊಂಡು ಕೆಲಸ ಮಾಡಿದಂಥವ್ರು ಮತ್ತು ನಟನೆ ಮಾಡಿದಂಥವ್ರು ಮತ್ತು ಕನ್ನಡದ ಕಲಾಕ್ಷೇತ್ರದಲ್ಲಿ ಒಂದು ಅದ್ವಿತೀಯವಾದಂತಹ ಒಂದು ಪಾತ್ರವನ್ನ ನಿರ್ವಹಿಸಿದಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಪುನೀತ್ ರಾಜ್ಕುಮಾರ್ ಅವರು. ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜಗೌಡ ಅವರು ಮಾತನಾಡಿ, ಬಾಲ್ಯದಲ್ಲೇ ಬೆಟ್ಟದ ಹೂವಾಗಿ ಅರಳಿ ರಾಷ್ಟ್ರ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಬಾಲ ಪ್ರತಿಭೆ ಮುಂದೆ ಬೆಳೆದು ಇಡೀ ಕರುನಾಡಿನ ಪೌರಷ್ಟರಾಗಿ ಮಿಂಚಿದ ಪರಿ ಅನನ್ಯ ಎಂದರು. ಪರೆಯರನ್ನು ಪ್ರೀತಿಸೋಣ ಅಂತೇಳಿ ಮಾದರಿಯಾಗಿ ಬೆಳೆದಂತ ನಮ್ಮ ಮುಸ್ಲಿಂ ಸಮುದಾಯವರಿಗೂ ಇನ್ನೂ ಹೆಚ್ಚಾಗಿ ಆ ಸಮುದಾಯದವರು ತಿಳ್ಕೊಂಬೇಕು. ಯಾಕೆ ಅಂತಂದ್ರೆ ಎಲ್ಲ ಒಂದ್ ಕಡೆ ಒಬ್ಬೊಬ್ರು ಆ ರೀತಿ ಇರೋದ್ರಿಂದ ಅವರು ಮಾದರಿಯಾಗಿ ಬೆಳೀತಾರೆ. ಅಬ್ದುಲ್ ಕಲಾಂ ಇವತ್ತು ಇಡೀ ರಾಷ್ಟ್ರಕ್ಕೆ ಹೆಸರು ತಂದಂತರು. ಇಲ್ಲೆಲ್ಲ ಒಂದ್ ಕಡೆ ನಮ್ಮ ಸಮುದಾಯದವರು ಬೇರೆ ಬೇರೆ ತರಕ್ಕೆ ಯಾರೋ ಮಾಡ್ತಾರೆ ಅಂತ ನಾವು ಮಾಡಕ್ ಹೋಗ್ಬಾರ್ದು. ಹಾಗಾಗಿ ಮುಂದೆ ಒಂದು ಕರ್ನಾಟಕದಲ್ಲಿ ಮಾದರಿಯಾಗಿ ಎಲ್ಲರೂ ಸೇರಿ ಬೆಳೆಯೋಣ ಅಂತೇಳಿ ಮಾದರಿ ಕರೆದಂತ. ಭೂಮಿಕಾ ಟಿವಿ ಸಂಸ್ಥಾಪಕರು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿ, ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರನಾಗಿ ಚಿತ್ರರಂಗಕ್ಕೆ ಬಂದರು. ತನ್ನ ಸ್ವಂತ ಪರಿಶ್ರಮ, ನೃತ್ಯ, ನಟನೆ ಮತ್ತು ಅಪ್ರತಿಮ ಸರಳತೆಯಿಂದ ಪುನೀತ್ ರಾಜ್ಕುಮಾರ್ ಅವರು ತಮ್ಮದೇ ಆದ ಸಾಮ್ರಾಜ್ಯ ಕಟ್ಟಿದ್ದರು. ಅಪ್ಪು ಕೇವಲ ಒಬ್ಬ ನಟನಾಗಿ ಉಳಿಯದೆ ಪ್ರತಿಯೊಬ್ಬ ಕನ್ನಡಿಗನ ಮನೆಯ ಮಗನಾಗಿ ಇದ್ದರು ಎಂದರು. ಏನು ಒಬ್ಬ ಹೀರೋ ತನ್ನ ಜನಮಾನಸದಲ್ಲಿ ಯಾವ ರೀತಿ ಉಳಿಬೇಕು ಅನ್ನೋದನ್ನ ತಮ್ಮ ಸಾಧನೆ ಮೂಲಕ ತೋರಿಸ್ಕೊಟ್ಟಂತ ಒಂದು ವಿಶಿಷ್ಟ ವ್ಯಕ್ತಿತ್ವ ಇರುವಂತ ಒಂದು ವ್ಯಕ್ತಿ ಅಪ್ಪು ಅಂತ ಹೇಳ್ಬೋದು. ಚಲನಚಿತ್ರದಲ್ಲಿ ಒಂದು ಸಮಾಜಮುಖಿಯಾಗಿ ಬಂದ್ರು. ಅವರ ಚಿಂತನೆಗಳಿಂದ ಇವತ್ತು ನೂರಾರು ಯುವಕರನ್ನ ಮುಟ್ಟಿದ್ದಾರೆ. ಇವತ್ತೆಲ್ಲ ಏನು ಯುವಕರು ಸೇರಿದ್ರು, ಅಪ್ಪು ಅಗಲಿ ನಮ್ಮೊಂದಿಗೆ ಇಲ್ದಿದ್ರು ಇವತ್ತು ಅವರ ನೆನಪಲ್ಲಿ ಒಂದು ಒಳ್ಳೆ ಸಾಧನೆ, ಒಂದೊಳ್ಳೆ ಕೆಲಸ ಮಾಡೋ ನಿಟ್ಟಿನಲ್ಲಿ ಆ ಪ್ರೇರಣೆಯಿಂದ ನೀವು ಕೆಲಸ ಮಾಡ್ತಾ ಇದ್ರ. ಜಗದೀಶ್ ಮತ್ತೆ ನಮ್ಮ ಫಯಾಜಲ್ಲಿ ನೆನ್ಸ್ಕೊಳ್ಳಬೇಕಾಗತ್ತೆ. ನಾವು ಮೊನ್ನೆ ನಮ್ಮ ಅಭ್ಯುದಯಕರ್ಗಳು ಸನ್ಮಾನನ ಮಾಡಿದ್ರು. ಒಂದು ಆಟೋ ಚಾಲಕರಾಗಿ ಇವತ್ತು ಒಂದು ಗರ್ಭಿಣಿಯರಿಗೆ ಉಚಿತವಾಗಿ ಆಟೋದಲ್ಲಿ ತಲುಪಿಸೋದು, ಅಂಗವಿಕಲರಿಗೆ ಬಿಡುವಂಥದ್ದು ಮತ್ತು ಅಪ್ಪುಗೌಡ ಯಾವಾಗಲೂ ಬಿಡಲ್ಲ. ಇವರು ಇವತ್ತು ಅಲ್ಲಿಗೆ ಹೋಗ್ಬೇಕಾಗಿತ್ತು, ಇವತ್ತು ಇಲ್ಲಿ ಕಾರ್ಯಕ್ರಮ ಹಾಕೊಂಡು ಇಲ್ಲಿದ್ದಾರೆ. ಅವರು ಮ್ಯಾಕ್ಸಿಮಮ್ ಅಪ್ಪದೇನೋ ತಿಂಗಳಿಗೆ ಒಂದ್ಸತಿ ಬೆಂಗಳೂರಿಗೆ, ಅದು ಅವ್ರ ಆಟೋದಲ್ಲೇ ಹೋಗಂತದ್ದು. ಪುನೀತ್ ರಾಜ್ಕುಮಾರ್ ಅವರು ಎಷ್ಟೇ ಬಿಸಿ ಇರ್ಲಿ, ಎಷ್ಟೇ ಶೂಟಿಂಗ್ ಇರ್ಲಿ, ದೇಶ ವಿದೇಶದಲ್ಲಿದ್ರು ಕೂಡ ಅವ್ರ ಕುಟುಂಬಕ್ಕೆ ಕೊಡುವಂತ ಸಮಯವನ್ನ ಅವ್ರು ಯಾವತ್ತೂ ಬಿಡ್ತಿರ್ಲಿಲ್ಲ. ರಸ್ತೆ ಸೈಡ್ ಅಲ್ಲಿ ಪಾನಿಪುರಿ ತಿನ್ನೋದು ಬಿಡ್ತಿರ್ಲಿಲ್ಲ ಹೆಂಡತಿ ಮಕ್ಳ ಜೊತೆ, ಗೋಬಿ ತಿನ್ನೋದು ಬಿಡ್ತಿರ್ಲಿಲ್ಲ ಹೆಂಡತಿ ಮಕ್ಳ ಜೊತೆ. ಹಾಗಾಗಿ ನಾನು ನಿಮ್ಮಲ್ಲೆಲ್ಲ ಬೇಡದೊಂದೇ, ಕುಟುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಿಮ್ಮ ದುಡಿಮೆಯ ಜೊತೆಗೆ ನಿಮ್ಮ ಕುಟುಂಬದ ವ್ಯವಸ್ಥೆಯನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಜೊತೆಗೆ ನಿಮಗೆ ಸಮಾಜ ಸೇವೆ ಮಾಡುವಂತ ತೊಡಗಿ ಅಂತ ಹೇಳ್ತಾ ತುಂಬಾ ಬಿಸಿಲಿದೆ. ರಾಜ್ಕುಮಾರ್ದು ಜನ್ಮದಿನನ ಆಚರಣೆ ಮಾಡೋದು ಈ ಚಿಕ್ಕಮಂಗ್ಳೂರಲ್ಲಿ ಫಯಾಜ್ ಅವ್ರ ಮಾತ್ರ. ಫಯಾಜು ಜಗ್ಗಣ್ಣ ಅಂತೂ. ಹಾಗಾಗಿ ಫಯಾಜ್ ಅವರಿಗೆ ನಮ್ಮ ಕನ್ನಡ ಸೇನೆ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಇದೇ ತರ ವರ್ಷ ಪುನೀತ್ ರಾಜ್ಕುಮಾರ್ ಅವರು ಬರ್ಡೇ ಆಚರಣೆ ಮಾಡಲಿ ಅಂತೇಳಿ ತಮ್ಮಲ್ಲಿ. ಈ ಸಮಾಜದಲ್ಲಿ ಯಾರಿಗೇ ಆಗ್ಲಿ ಒಂದು ನಮ್ಮ ಬೆಳವಣಿಗೆ, ನಮ್ಮ ಯೂತ್ಸು ಯಾವ ರೀತಿ ಇರಬೇಕು, ಹೆಂಗ್ ಬೆಳಿಬೇಕು, ನಮ್ಮ ದೇಶ ನಮ್ಮ ರಾಜ್ಯ ಯಾವ ರೀತಿ ಇರಬೇಕು ಅಂತ ತಿಳಿಸಿ ಕೊಟ್ಟಿ ಪಿಕ್ಚರ್ ಮಾಡಿದಂತ ಮಹಾನುಭಾವರು ಅಂದ್ರೆ ಅವರೇ ರಾಜ್ಕುಮಾರ್ ಮನೆಯವರು. ಅವರು ಇವತ್ತು ಅಷ್ಟೇನೆ ಈ ಭಾಷೆ ಬಿಟ್ಟು, ಕನ್ನಡ ಬಿಟ್ಟು ಯಾವುದೇ ಭಾಷೆಗೂ ಹೋಗಿಲ್ಲ ಅವರು.
ಅವರು ಜೀವ ಇರೋವರೆಗೂ ಕನ್ನಡದಲ್ಲೇ ಇದ್ದು ಕನ್ನಡದಲ್ಲೇ ಬೆಳೆಸಿ ಕನ್ನಡನ ಉಳಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೆ ನಾವು ಎಷ್ಟೇ ಸಾಲದು, ಅವ್ರ ಕುಟುಂಬಕ್ಕೆ ದೇವರು ಒಳ್ಳೇದ್ ಮಾಡಲಿ ಅಂತ ಹೇಳ್ತಾ ಆಶಿಸ್ತಾ 4 ಕೋಟಿ ಕಾರ್ಯ ಹಿಡಿ, ಆಡಿ ಕಾರ್ಯ ಹಿಡಿ, ಯಾವುದೇ ಕಾರ್ಯ ಹಿಡಿದ್ರು ಇಟ್ಟು ಕೂಡ ಮಧ್ಯರಾತ್ರಿ ಬಂದು ಹಿಡಿದ್ರು ಇವತ್ತು ಸೇಫ್ಟಿಯಾಗಿ ತರಿಸ್ತಕ್ಕಂತ ನಮ್ಮ ಆಟೋ ನಮ್ಮ ಅಂತಂದಿರಿದಾರಲ್ಲ ಅವ್ರಿಗೆ ಜೋರಾದ ಚಪ್ಪಲಿ ಹೊಡಿಬೇಕು. ಇವತ್ತೇನಾದ್ರೂ ಬಡಬಗ್ಗರಿಗೆ ಇವತ್ತೇನಾದ್ರು ಆಟೋ ಹಿಡಿಯೋದ್ರೆ ಇವತ್ತು ಬಡಬಗ್ಗರು ಮತ್ತೊಬ್ರು ಆಟೋನ ಇದಕ್ಕೆ ಸಾಗಣೆ ಮಾಡಕ್ಕೆ ಸಾಧ್ಯ ಆಗಲ್ಲ, ಅದಕ್ಕೆ ಸರ್ವಿಸ್ ಕೊಡ್ತಾರೆ ಅಂತ ಹೇಳ್ತಾ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಮತ್ತೊಮ್ಮೆ ನಾಡ್ಬೇಕಂತ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತೇನೆ. ಜೈ ಭುವನೇಶ್ವರಿ, ಜೈ ಕನ್ನಡ ಸೇನೆ, ಜೈ ಕರ್ನಾಟಕ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಅಪ್ಪು ಅಭಿಮಾನಿ ಸಂಘದ ಆಟೋ ಫಯಾಜ್ ಆದಿಶಕ್ತಿ ನಗರ, ಕನ್ನಡ ಸೇನೆ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ಚೈತ್ರಾ ಗೌಡ, ಕನ್ನಡ ಸೇನೆ ಜಿಲ್ಲಾ ಉಪಾಧ್ಯಕ್ಷರಾದ ಜಗದೀಶ್ ಮರೇಬೈಲು, ಜಿಲ್ಲಾ ವಕ್ತಾರರಾದ ಹುಣಸೆ ಮಕ್ಕಿ ಲಕ್ಷ್ಮಣ್, ನಗರ ಅಧ್ಯಕ್ಷರಾದ ಸತೀಶ್ ಕಲ್ದೊಡ್ಡಿ, ನಗರ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್ ಮುಂತಾದವರು ಉಪಸ್ಥಿತರಿದ್ದರು.